ನರೇಂದ್ರ ಮೋದಿ ಅವರು ಒಂದ್ಸಲ ಹೇಳಿರ್ತಾರೆ ನಾನ್ ಮೋರಿಂಗಾ ತಿಂತೀನಿ ಅಂತ ಹೇಳಿರ್ತಾರೆ. ಈ ಮೋರಿಂಗಾ ಅಂದ್ರೆ ನುಗ್ಗೆ ಸೊಪ್ಪು ಅಂತ. ಈ ಬಹುಶಃ ನಾವೆಲ್ಲರೂ ನುಗ್ಗೆ ಸೊಪ್ಪು ತಿಂದಿರ್ತೀವಿ, ಎಸ್ಪೆಷಲಿ ಡ್ರಮ್ ಸ್ಟಿಕ್ ಅಂದ್ರೆ ನುಗ್ಗೆಕಾಯಿ ತಿಂದಿರ್ತೀವಲ್ವಾ. ಹಾಗಾದ್ರೆ ಈ ಮೋರಿಂಗಾ ಅಂದ್ರೆ ನುಗ್ಗೆ ಸೊಪ್ಪು ಅಥವಾ ಮೋರಿಂಗಾ ಪೌಡರ್ ತಿನ್ನುವುದರಿಂದ ಏನೇನು ಲಾಭಗಳಿರುತ್ತೆ ಒಬ್ಬ ಮನುಷ್ಯನ್ಗೆ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇನಂತಂದ್ರೆ ಒಬ್ಬ ಮನುಷ್ಯ ಮೋರಿಂಗಾ ಪೌಡರ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೇನ್ ಬದಲಾವಣೆ ಆಗುತ್ತೆ ಅಂತಂದ್ರೆ, ಮೊದಲನೇ ದಿನದಿಂದಾನೇ ಆ ವ್ಯಕ್ತಿಗೆ ಒಂದು ಎನರ್ಜಿ, ಆ ಎನರ್ಜಿ ಯಾವ ತರ ಅಂದ್ರೆ ನಾವೆಲ್ಲ ಜಂಕ್ ಫುಡ್ಸ್ ಎಲ್ಲ ತಿನ್ಬಿಟ್ಟು ನಮ್ಮ ದೇಹದಲ್ಲಿ ಒಂದಷ್ಟು ಟಾಕ್ಸಿಕ್ ಕೆಮಿಕಲ್ಸ್ ಕೂಡ ಎಲ್ಲ ಡಿಟಾಕ್ಸ್ ಮಾಡುತ್ತೆ. ಹಾಗೇನೆ ಸ್ಕಿನ್ ಕ್ಲಿಯರ್ ಮಾಡುತ್ತೆ. ಅದಲ್ಲದೆ ನಮ್ಮ ಒಂದು ಐ ಅಂದ್ರೆ ಒಂದು ದೃಷ್ಟಿ ಇದಲ್ಲಿ ಏನಾದ್ರು ಸ್ವಲ್ಪ ಸಮಸ್ಯೆ ಇದ್ರೆ ಕೂಡ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಟೆಸ್ಟೋಸ್ಟೆರಾನ್ ಲೆವೆಲ್ ಸ್ಕೈ ರಾಕೆಟ್ ಆಗಿರುತ್ತೆ. ಅಂದ್ರೆ ನಿಮ್ಗೆಲ್ಲ ಬಹುಶಃ ಗೊತ್ತಿರುತ್ತೆ ಟೆಸ್ಟೋಸ್ಟೆರಾನ್ ಲೆವೆಲ್ ಸ್ಕೈ ರಾಕೆಟ್ ಆದ್ರೆ ಮನುಷ್ಯನಿಗೆ ಎಷ್ಟು ತಾಕತ್ ಇರುತ್ತೆ, ಎಷ್ಟು ಶಕ್ತಿವಂತ ಆಗಿರ್ತಾನೆ ಅಂತ ನಿಮ್ಗೆ ಬಹುಶಃ ನೀವೆಲ್ಲ ಓದಿರ್ತೀರಾ, ನೀವೆಲ್ಲ ತಿಳ್ಕೊಂಡಿರ್ತೀರಾ, ಇನ್ನೊಂದಷ್ಟು ವಿಡಿಯೋಗಳೆಲ್ಲ ನೋಡಿ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಇದು ತಗೊಳ್ಳೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ 200% ಅಷ್ಟು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ನಮ್ಮ ಬ್ರೈನ್ ಸೆಲ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಲೆಕ್ಕದಲ್ಲಿ ಹೇಳೋದಾದ್ರೆ, ಮತ್ತೆ ಕ್ಯಾರೆಟ್ ಗಿಂತ 10ರಷ್ಟು ಹೆಚ್ಚು ವಿಟಮಿನ್ಸ್ ಇರುತ್ತೆ, ಆರೆಂಜ್ ಗಿಂತ 10ರಷ್ಟು ವಿಟಮಿನ್ ಸಿ ಇರುತ್ತೆ, ಹಾಲಿಗಿಂತ 17ರಷ್ಟು ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ, ಬಾಳೆಹಣ್ಣಿಗಿಂತ 15ರಷ್ಟು ಹೆಚ್ಚು ಪೊಟ್ಯಾಷಿಯಂ ಇರುತ್ತೆ ಈ ಮೋರಿಂಗಾ ಪೌಡರ್ ಅಲ್ಲಿ. ಇದು ಇದರ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಮೊದಲೇ ಹೇಳ್ದೆ ನಿಮ್ಗೆ, ನರೇಂದ್ರ ಮೋದಿಜಿ ಅವರು ಕೂಡ ಈ ಮೋರಿಂಗಾನ ಸೇವಿಸ್ತಾರೆ ಅಂತ. ಹಾಗೇನೆ ಸೇವಿಸ್ತಾರೆ ಎಷ್ಟೊಂದ್ ಜನ, ಬಟ್ ನಮಗ್ ಗೊತ್ತಿರಲ್ಲ ಯಾರ್ಯಾರು ತಗೋತಾರೆ ಅಂತ. ಯಾಕಂದ್ರೆ ಮೋರಿಂಗಾ ಬಿಡಲೆ ಡ್ರಮ್ ಸ್ಟಿಕ್ ತಿಂದ ನಡಿ ಅಷ್ಟೇ, ಯಾವ್ದೋ ಒಂದು ಅಮಾವಾಸ್ಯೆ ಪೂರ್ಣಿಮೆಗೋ ಅಥವಾ ವಾರಕ್ಕೊಂದ್ಸಲ ನಾವು ತಿಂತೀವಿ. ಅದೇ ರೆಗ್ಯುಲರ್ ಆಗಿ ಮೋರಿಂಗಾ ಪೌಡರ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ತುಂಬಾ ರಿಸರ್ಚ್ ಬೇಸ್ಡ್ ಅಲ್ಲಿ ಹೇಳೋ ಒಂದು ವಿಚಾರ ಆಗಿರ್ತದೆ. ನಾನು ರಿಸರ್ಚ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ನನಗೂ ಸಿಕ್ಕಿರುತ್ತೆ. ಆ ಬೇಸ್ ಮೇಲೆ ನಾನು ಈ ವಿಡಿಯೋನ ನಾನು ಮಾಡಿರ್ತೀನಿ. ಸೊ ಈ ಮೋರಿಂಗಾ ಪೌಡರ್ ಯಾವ ತರ ಅಂತಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಬೇಕು. ಇದು ಯಾವ ರೀತಿ ತಗೋಬೇಕು ಗುರು, ಊಟ ಆದ್ಮೇಲೆ ಊಟ ಮುಂಚೆನಾ ಅಂತ ಒಂದಷ್ಟು ಜನಕ್ಕೆಲ್ಲ ಗೊತ್ತಿರುತ್ತೆ. ಒಂದು ಲೋಟದಲ್ಲಿ 1 ಚಮಚದಷ್ಟು ಮೋರಿಂಗಾ ಪೌಡರ್ ನ ಹಾಕೊಂಡು ಒಂದಷ್ಟು ನೀರ್ನ ಬೆರೆಸ್ಕೊಂಡು ಮಿಕ್ಸ್ ಮಾಡಿ ಕುಡಿಬೇಕು. ಅದು ಏನಿದೆ ಊಟ ಆದ್ಮೇಲೆ ಕುಡಿಬೇಕಂತೆ. ಈ ವಿಚಾರವನ್ನು ಕೂಡ ನಾನು ಗೂಗಲ್ ಮಾಡಿ ನೋಡಿದಾಗ ನಂಗೂ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಆ ಮಾಹಿತಿ ಇಟ್ಕೊಂಡೆ ನಾನು ಈ ವಿಚಾರನ ಮಾತಾಡಿರ್ತೀನಿ. ಐ ಥಿಂಕ್ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ಅನ್ಕೋತೀನಿ ಮೋರಿಂಗಾ ಪೌಡರ್ ಬೆನಿಫಿಟ್ಸ್ ಏನು ಅಂತ. ನೀವು ಕೂಡ ಟ್ರೈ ಮಾಡಬಹುದು. ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹಲವಾರು ಜನ ಇದನ್ನ ತಗೊಂತಿರ್ತಾರೆ, ಬಟ್ ನಮಗ್ ಗೊತ್ತಿರಲ್ಲ. ನಾವು ಸಾಮಾನ್ಯ ಜನರು, ನಮ್ಗೆ ಹೆಂಗ್ ಗೊತ್ತಾಗ್ಬೇಕಿದೆಲ್ಲ, ನಮ್ಗೆ ಇದ್ರ ನಾಲೆಜೇ ಇರಲ್ಲ. ಸೊ ಈ ವಿಚಾರ ಪ್ರತಿಯೊಬ್ಬರಿಗೂ ತಿಳಿಲಿ ಅನ್ನೋದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿರ್ತೀನಿ. ಈ ವಿಡಿಯೋ ಒಂದು ಜಸ್ಟ್ ಒಂದು ನಾಲೆಜ್ ಪರ್ಪಸ್ ಗೆ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡಿರ್ತೀನಿ ಅಷ್ಟೇ. ಬಟ್ ಮೋರಿಂಗಾ ಇಸ್ ಬೆಸ್ಟ್ ಅಂತ ಹೇಳ್ಬೋದಾಗಿದೆ. ಎಸ್, ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ